ಸ್ನೇಹಿತರೆ ನಮಸ್ಕಾರ. ಇವತ್ತು ಮಂಡ್ಯದ ಹೈದ ಗಿಲ್ಲಿ ತುಂಬ ಜನಪ್ರಿಯನಾಗಿದ್ದಾನೆ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆದ ಬಳಿಕ ಅಂತೂ ಗಿಲ್ಲಿಯನ್ನು ಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಜನ ಮುತ್ತಿಗೆಯನ್ನು ಹಾಕ್ತಿದ್ದಾರೆ. ಹೀಗೆ ಜನಪ್ರಿಯತೆಯನ್ನು ಗಳಿಸಿರುವಂಥ ಗಿಲ್ಲಿ ಒಂದು ಕಾಲದಲ್ಲಿ ಎದುರಿಸಿರುವಂಥ ಕಷ್ಟಗಳನ್ನು ನೀವೇನಾದರೂ ಕೇಳಿದ್ರೆ ಬಹುಶಃ ನಿಮ್ಮ ಕಣ್ಣಂಚಲ್ಲೂ ಕೂಡ ಕಣ್ಣೀರು ಬರೋದು ಸತ್ಯ. ಎಲ್ಲ ಕಡೆಯೂ ಕೂಡ ಇವತ್ತು ಅಭಿಮಾನಿಗಳು ಈ ರೀತಿ ಮುತ್ತಿಕೊಳ್ತಾ ಇದ್ದಾರೆ. ಆದರೆ ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಈತ ಪರದಾಡಿದ್ದ ಅನ್ನೋಂಥ ವಿಚಾರ ಬಹುಶಃ ನಿಮಗೆ ಇವತ್ತು ಗುಟ್ಟಾಗಿ ಉಳಿದಿರುವಂಥದ್ದೇನಲ್ಲ. ರಾಜಕೀಯ ಮುಖಂಡರು ಇವತ್ತು ಗಿಲ್ಲಿಯನ್ನು ಎಷ್ಟು ಗೌರವಯುತವಾಗಿ ಭೇಟಿ ಮಾಡಿ ಬರಮಾಡಿಕೊಳ್ತಾ ಇದ್ದಾರೋ ಅವತ್ತು ಈ ಊಟಕ್ಕೆ ಬಜ್ಜಿ ಎಕ್ಸ್ಟ್ರಾ ಕೇಳಿದ್ದಕ್ಕೆ ಕೊಡಲಿಲ್ಲ. ಯಾರು ಇದೇ ಸೆಟ್ನಲ್ಲಿ. ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಬರ್ತಿರುವಂತಹ ಗಿಲ್ಲಿಯನ್ನು ಇವತ್ತು ಮನೆಯಿಂದ ಕರ್ಕೊಂಡೋಗಿ ವಾಪಸ್ ಮನೆಗೆ ತಂದು ಬಿಡ್ತಿದ್ದಾರೆ. ಅದು ಕೂಡ ಐಷಾರಾಮಿ ಕಾರ್ನಲ್ಲಿ, ಐಷಾರಾಮಿ ವಾಹನಗಳಲ್ಲಿ. ಒಂದು ಕಾಲದಲ್ಲಿ ಈತ ಕಾರ್ಯಕ್ರಮಗಳನ್ನು ಮುಗಿಸಿ ಬರುವಂಥ ಸಂದರ್ಭದಲ್ಲಿ ಅರ್ಧಕ್ಕೆ ಡ್ರಾಪ್ ಮಾಡ್ತಿದ್ರು, ಅರ್ಧದಿಂದ ತನ್ನ ರೂಮ್ಗೆ ನಡ್ಕೊಂಡು ಓಡಾಡಿದಂತಹ ದಿನಗಳಿದ್ದಾವೆ. ಈ ರೀತಿ ಅವತ್ತಿಗೂ ಇವತ್ತಿಗೂ ಗಿಲ್ಲಿ ಬದುಕಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಹಾಗಾದರೆ ಗಿಲ್ಲಿಯ ಕಷ್ಟದ ದಿನಗಳು ಹೇಗಿತ್ತು? ಆ ದಿನಗಳನ್ನು ಗಿಲ್ಲಿ ಹೇಗೆ ನೆನೆಸಿಕೊಳ್ಳುತ್ತಾರೆ? ಜೊತೆಗೆ ಇವತ್ತು ಗಿಲ್ಲಿಯ ಬದುಕು ಇಷ್ಟು ಬದಲಾಗಿದ್ರೂ ಕೂಡ ತಾನು ಹತ್ತಿದಂತಹ ಏಣಿಯನ್ನು ಯಾವತ್ತೂ ಕೂಡ ಗಿಲ್ಲಿ ಮರೆತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ಹಾಗಾದರೆ ಗಿಲ್ಲಿಯ ಕಷ್ಟದ ದಿನಗಳ ಬಗ್ಗೆ ಒಂದಷ್ಟು ಮೆಲುಕನ್ನು ಹಾಕ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಗಿಲ್ಲಿ ನಟ ಸಾಕಷ್ಟು ಅವಮಾನಗಳನ್ನು ಅಪಮಾನಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದಿತ್ತು. ಗಿಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದಿದ್ದು. ಗಿಲ್ಲಿ ಎಲ್ಲವನ್ನೂ ಕೂಡ ಎದುರಿಸಿದಂಥ ಪರಿಣಾಮ ಇವತ್ತು ಗಟ್ಟಿ ಗುಂಡಿಗೆಯ ವ್ಯಕ್ತಿಯಾಗಿ ನಿಂತಿರುವಂಥದ್ದು. ಬಿಗ್ ಬಾಸ್ ಶೋವನ್ನು ಗೆದ್ದು ಲಕ್ಷ ಲಕ್ಷ ಹಣವನ್ನು ಸಂಪಾದಿಸಿರುವಂಥ ಗಿಲ್ಲಿ ಇವತ್ತಿಗೆ ಈ ಮಟ್ಟಕ್ಕೆ ಬಂದಿದ್ರೂ ಕೂಡ ಇದರ ಹಿಂದೆ ಆತನ ಪರಿಶ್ರಮ, ಆತನ ಸವಾಲುಗಳ ದಿನಗಳು ಮತ್ತು ಆತ ಎದುರಿಸಿದಂತಹ ಕಷ್ಟಗಳು ಒಂದಲ್ಲ ಎರಡಲ್ಲ. ಬರೀ ಇನ್ಸ್ಟಾಗ್ರಾಮ್ನಿಂದ ಮುಂದೆ ಗಿಲ್ಲಿಗೆ ಒಳ್ಳೆ ಆದಾಯ ಬರಬಹುದು. ಸಿನಿಮಾ, ಕಿರುತೆರೆ ಕಾರ್ಯಕ್ರಮಗಳಲ್ಲೂ ಕೂಡ ಅವಕಾಶ ಸಿಗ್ಬೋದು. ಆದರೆ ಒಂದು ಕಾಲದಲ್ಲಿ ಗಿಲ್ಲಿ ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಸೆಟ್ ಕೆಲಸಕ್ಕೆ ಕೂಲಿಯಾಗಿ ಹೋಗ್ತಾ ಇದ್ದ. ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ದಿನಗೂಲಿ ನೌಕರರ ರೀತಿ ಕೆಲಸವನ್ನು ಮಾಡ್ತಾ ಇದ್ದ. ಕೆಲಸ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂತೇಳಿದ್ರೆ ಇಲ್ಲ. ಸೆಟ್ನಲ್ಲಿ ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಊಟ ಇದ್ದರೆ ಇತ್ತು, ಇಲ್ಲಾಂದರೆ ಇಲ್ಲ. ಅದು ಕೂಡ ಯಾವ ಊಟ? ಸೆಟ್ನಲ್ಲಿ ಇನ್ನೆಷ್ಟು ಕ್ವಾಲಿಟಿ ಊಟ ಸಿಗುತ್ತೆ ನೀವೇ ಹೇಳಿ. ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ 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 ನಿಧಾನವಾಗಿ ಲೈಮ್ಲೈಟಿಗೆ ಬಂದವನು ಈ ಗಿಲ್ಲಿ. ಇನ್ನು ಸ್ಕಿಟ್ ವಿಡಿಯೋಗಳನ್ನು ಮಾಡ್ತಾ ಗಮನ ಸೆಳೆದಂತಹ ಗಿಲ್ಲಿ ಬಳಿಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವಕಾಶಗಳನ್ನು ಗಿಟ್ಟಿಸ್ತಾ ಹೋದ. ತನ್ನ ಕಾಮಿಡಿಯ ಮೂಲಕ, ಜೋಕ್ಸ್ಗಳ ಮೂಲಕ ವೀಕ್ಷಕರನ್ನು ರಂಜಿಸ್ತಾ ವೀಕ್ಷಕರಿಗೆ ಹತ್ತಿರ ಆದ. ಹೀಗೆ ರಿಯಾಲಿಟಿ ಶೋಗೂ ಕೂಡ ಕಾಲಿಟ್ಟಂಥ ಗಿಲ್ಲಿ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಹೀಗೆ ರಿಯಾಲಿಟಿ ಶೋಗೆ ಹೋದಂಥ ಗಿಲ್ಲಿ ಅಲ್ಲಿಂದ ಬಂದಿದ್ದು ಬಿಗ್ ಬಾಸ್ಗೆ ಹೋದ ಬಳಿಕ ಗಿಲ್ಲಿಯ ಬದುಕೆ ಬದಲಾಗಿ ಹೋಯಿತು. ಅಂದರೆ ಇಲ್ಲಿವರೆಗೆ ಗಿಲ್ಲಿ ಬದುಕು ಒಂದು ರೀತಿ, ಇಲ್ಲಿಂದ ಗಿಲ್ಲಿ ಬದುಕು ಮತ್ತೊಂದು ರೀತಿ ಅನ್ನೋ ಮಟ್ಟಿಗೆ ಬದಲಾಯಿತು. ಮಾತಿನ ಮೂಲಕ ಮೋಡಿಯನ್ನು ಮಾಡಿದಂತಹ ಗಿಲ್ಲಿ ವಿನ್ನರ್ ಪಟ್ಟವನ್ನೂ ಕೂಡ ಅಲಂಕರಿಸಿಬಿಟ್ಟ. ಆದರೆ ಗಿಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಈ ಗೆಲುವಿನ ಅಂಬಾರಿಯನ್ನು ಏರಿದ್ದು ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನರ ದುಡ್ಡು, ಚಿನ್ನ ಗದ್ದ ಕಥೆಯನ್ನು ಕೇಳಿರ್ತೀರ. ಆದರೆ ಅನ್ನ ಕದ್ದು ತಿಂದಂತಹ ದಿನಗಳಿದ್ದಾವೆ ಅನ್ನುವಂಥ ತನ್ನ ಕಷ್ಟದ ದಿನಗಳನ್ನು ಕೂಡ ನೆನೆಸಿಕೊಂಡಿದ್ದಂಥ ಗಿಲ್ಲಿ ಧಾರಾವಾಹಿಗಳಿಗೆ ಸೆಟ್ ಕೆಲಸವನ್ನು ಮಾಡ್ತಿದ್ದಂಥ ದಿನಗಳನ್ನು ತಮ್ಮ ಸಂದರ್ಶನದಲ್ಲಿ ನೆನೆಸ್ಕೊಂಡಿದ್ದಾನೆ. ಸೆಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೆ, ಆಗ ಗಾಡಿಗೆ ಕರ್ಕೊಂಡು ಹೋಗಿ ಅರ್ಧ ದಾರಿಯಲ್ಲಿ ಕರ್ಕೊಂಡೋಗಿ ಬಿಡ್ತಾಯಿದ್ರು. ಅಂದರೆ ಸೆಟ್ ಕೆಲಸ ಎಲ್ಲ ಮುಗಿದ್ಮೇಲೆ ರೂಮಿಗೆ ಬಿಡಬೇಕಲ್ವಾ, ರೂಮಿಗೆ ಬಿಡ್ತಿರ್ಲಿಲ್ಲ, ಅರ್ಧ ದಾರಿಯಲ್ಲಿ ಬಿಡ್ತಿದ್ರಂತೆ. ಆಗ ಏನು ಮಾಡೋದು ಅಂತೇಳಿ ಗೊತ್ತಾಗ್ತಿರ್ಲಿಲ್ಲ. ಬಟ್ ಏನಾದರೂ ಜಗಳ ಮಾಡಿದ್ರೆ ನಾಳೆಯಿಂದ ಕೆಲಸನೇ ಇಲ್ಲ. ಹಾಗೆ ನೋಡೋಕ್ಕೂ ಕೂಡ ಕಳ್ಳನ ಥರ ಬೇರೆ ಇದ್ದೆ. ಹೊಯ್ಸಳ ಪೊಲೀಸರು ಹಿಡ್ಕೊಂಡು ಏನಾದರೂ ಎತ್ತಾಕೊಂಡು ಹೋಗಿ ರುಬ್ತಾರೇನೋ ಅಂತೇಳಿ ಕೂಡ ಭಯ ಆಗ್ತಿತ್ತು ಅಂತಲೂ ಕೂಡ ಗಿಲ್ಲಿ ಹೇಳ್ತಾರೆ. ಇನ್ನು ಕೆಲಸ ಮಾಡುವ ವೇಳೆ ಮರ್ಯಾದೆ ಇರ್ತಾ ಇರಲಿಲ್ಲ. ಹೆಸರು ಹೇಳಿ ಕರೆಯೋದು ಬಿಟ್ಟು ಏಯ್ ಸಟ್ಬಾಯ್ ಅಂತೇನು ಕೂಡ ಕರಿತಾ ಇದ್ರು ಅಂತಲೂ ಕೂಡ ಬೇಸರವನ್ನು ಗಿಲ್ಲಿ ವ್ಯಕ್ತಪಡಿಸ್ತಾರೆ. ಅವತ್ತು ಎದುರಿಸಿದಂಥ ಕಷ್ಟದ ದಿನಗಳನ್ನು ನೆನೆಸಿಕೊಳ್ತಾರೆ. ಇನ್ನು ಊಟದ ವಿಚಾರಕ್ಕೆ ಒಮ್ಮೆ ಅವಮಾನ ಎದುರಿಸುವಂಥ ಸಂದರ್ಭ ಬಂದಿತ್ತಂತೆ. ಅವರು ನಮ್ಮ ಸ್ನೇಹಿತರೆ ಪ್ರೊಡಕ್ಷನ್ನಲ್ಲಿ ಊಟವನ್ನು ಕೊಡ್ತಾಯಿದ್ರು.
ಒಂದು ಎಕ್ಸ್ಟ್ರಾ ಬಜ್ಜಿ ಕೇಳಿದ್ದಕ್ಕೆ ಕೊಟ್ಟಿರಲಿಲ್ಲ. ಊರಿನ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಏನಾದರೂ ಎಕ್ಸ್ಟ್ರಾ ಕೊಡ್ತಾರೆ. ಆದರೆ ಇಲ್ಲಿ ಏನಪ್ಪ ಹಿಂಗಾಯಿತು, ಒಂದು ಬಜ್ಜಿ ಕೊಡಲಿಲ್ಲಲ್ವಾ, ಬಹಳ ಬೇಸರವಾಯಿತು ಅಂತಲೂ ಕೂಡ ಇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. 2018-19 ಸಮಯದಲ್ಲಿ ಇಲ್ಲಿ ಬೆಂಗಳೂರಿನ ಶ್ರೀನಗರದ ಬಳಿ ಸ್ನೇಹಿತರ ರೂಮ್ನಲ್ಲಿ ಉಳಿದುಕೊಳ್ಳುತ್ತಿದ್ದಂತೆ. ಒಮ್ಮೆ ನಾನು ನನ್ನ ಸ್ನೇಹಿತ ಮತ್ತೊಬ್ಬ ಸ್ನೇಹಿತನ ರೂಮ್ನಲ್ಲಿ ಉಳಿದುಕೊಂಡಿದ್ವಿ. ಯಾವುದೋ ಒಂದು ಗಲಾಟೆ ಆಗಿತ್ತು. ಆಗ ಮನೆ ಓನರ್ ಬಂದು ಕೂಡಲೇ ನನ್ನ ಸ್ನೇಹಿತನನ್ನು ಮನೆಯಿಂದ ಹೊರಗೆ ಹೋಗಬೇಕು ಅಂತೇಳಿ ಪಟ್ಟು ಹಿಡಿದ್ರು. ನಾವಿಬ್ಬರು ಅಲ್ಲೇ ಉಳಿದುಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯವಾಗಲಿಲ್ಲ. ಓನರ್ ಪದೇ ಪದೇ ಬಂದು ನಾವಿಬ್ಬರು ಹೊರಗಡೆ ಹೋದ್ವ ಅಂತೇಳಿ ಕೇಳ್ತಾ ಇದ್ರು. ಬೇರೆ ವಿಧಿ ಇಲ್ಲದೆ ಸ್ನೇಹಿತನಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾತ್ರೋರಾತ್ರಿ ಹೊರಟು ಬಿಟ್ಟಿದ್ವಿ. ಅಲ್ಲಿಂದ ಏನು ಮಾಡಬೇಕು ಏನು ಕೂಡ ಗೊತ್ತಿರಲಿಲ್ಲ. ಬಳಿಕ ಜಿಂಕೆ ಪಾರ್ಕ್ ಬಳಿ ಇರ್ತಾ ಇದ್ವಿ. ನಮ್ಮ ಚಿಕ್ಕಪ್ಪನ ಮನೆ ಅಲ್ಲೇ ಸಮೀಪದಲ್ಲಿತ್ತು. ಆದರೆ ಅಲ್ಲಿಗೆ ಹೋಗುವಂಥ ಮನಸ್ಸು ಆಗಲೇ ಇಲ್ಲ. ಬಳಿಕ ಸ್ನೇಹಿತರ ರೂಮ್ಗಳಲ್ಲಿ ಉಳ್ಕೊಂಡು 1 ವಾರ ದೂಡಿದ್ವಿ. ಬಳಿಕ ಹಣವನ್ನು ಕಲೆಕ್ಟ್ ಮಾಡಿ ರೂಮ್ ಮಾಡಿಕೊಂಡ್ವಿ. ನಾನು ನನ್ನ ಸ್ನೇಹಿತ ಅಲ್ಲಿ ಹೋಗಿ ಸೇರಿಕೊಂಡ್ವಿ ಅಂತೇಳಿ ಆ ಕಷ್ಟದ ದಿನಗಳನ್ನು ನೆನೆಸಿಕೊಳ್ತಾರೆ. ಇವತ್ತು ಗಿಲ್ಲಿಗೆ ಕರೆದು ಯಾರಾದರೂ ರೂಮ್ ಕೊಡ್ಬೋದು, ಅವತ್ತು ರೂಮ್ ಬೇಕು ಅಂದ್ರೂ ಕೂಡ ಯಾರೂ ಕೊಡ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿ ಅವತ್ತಿತ್ತು. ಇನ್ನು ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಇತ್ತು. ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬ ಆಲೋಚನೆ ಮಾಡಿ 20 ರೂಪಾಯಿ ತಿನ್ನೋದಾ 10 ರೂಪಾಯಿ ತಿನ್ನೋದಾ ಅನ್ನುವಂತಹ ಯೋಚನೆ ಮಾಡಿ ತಿನ್ನುವಂಥ ಕಾಲವಿತ್ತು. ಇನ್ನು ಸೆಟ್ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ಏನೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟಕ್ಕೆ ಕೂಲಿ ಅಷ್ಟು ಹೊತ್ತಿಗೆ ಕೂಲಿ ಸಿಗ್ತಾ ಇತ್ತೆ ಹೊರತು ಬೇರೇನೂ ಕೂಡ ಸಿಗ್ತಿರಲಿಲ್ಲ. ಕೆಲವು ಸಲ ರಾತ್ರೋರಾತ್ರಿ ನಡ್ಕೊಂಡು ಹೋಗಿದ್ದು ಕೂಡ ಇದೆ ರೂಮ್ ಹೊರಗೆ. ಏನೇನೋ ಕಷ್ಟಗಳನ್ನು ಪಟ್ಟಿದ್ದೀವಿ. ಕೊನೆಗೆ ದೇವರು ಕಣ್ಬಿಟ್ಟ. ಇವತ್ತು ಗಿಲ್ಲಿ ಈ ಹಂತಕ್ಕೆ ಬಂದು ನಿಂತಿದ್ದಾನೆ. ಬಟ್ ಇದರ ಹಿಂದೆ ಗಿಲ್ಲಿ ಹಾಕಿರುವಂಥ ಪರಿಶ್ರಮಕ್ಕೆ ದೇವರು ಇವತ್ತು ಪ್ರತಿಫಲವನ್ನು ಕೊಡ್ತಿದ್ದಾರೆ ಅಂತೇಳಿ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಗಿಲ್ಲಿಯ ಈ ಕಷ್ಟದ ದಿನಗಳನ್ನು ಕೇಳಿದಾಗ, ಕಷ್ಟದ ಪರಿಸ್ಥಿತಿಯನ್ನು ನೋಡಿದಾಗ ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.